ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೆಂಡೆಕಾಯಿಂದ ತಂಬುಳಿ ಹೇಗೆ ಮಾಡೋದು ಅಂತ ನೋಡುವ. ನಾನು ಮೊದಲಿಗೆ ಒಂದು 5 ಬೆಂಡೆಕಾಯಿ ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕೊಚ್ಚಿಕೊಂಡಿದ್ದೇನೆ. ಅಂದರೆ ಒಂದು ಬೆಂಡೆಕಾಯಲ್ಲಿ 4-5 ಭಾಗ ಮಾಡಿ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಬಾಣೆಯಲ್ಲಿ ಡ್ರೈ ರೋಸ್ಟ್ ಮಾಡಬೇಕು, ಅಂದರೆ ಎಣ್ಣೆ ಹಾಕದೆ ಚಂದ ಮಾಡಿ ಒಂದು 5 ನಿಮಿಷ ಕಾಲ ಚಂದ ಮಾಡಿ ಹುರ್ಕೊಳ್ಬೇಕು. ಇದರಲ್ಲಿ ಗುಳ ಇರುತ್ತೆ, ಅಂಟಿರುತ್ತೆ ಬೆಂಡೆಕಾಯಲ್ಲಿ. ಆ ಅಂಟು ಹೋಗಬೇಕು, ನೊಳೆ ಬರಬಾರ್ದು. ಆ ನೊಳೆ ಸಂಪೂರ್ಣವಾಗಿ ಹೋಗಬೇಕು. ಅಲ್ಲಿವರೆಗೆ ಚಂದ ಮಾಡಿ ಎಣ್ಣೆ ಹಾಕದೆ ಹುರಿಬೇಕು. ನೋಡಿ, ಹುರ್ಕೊಳ್ತಾ ಇದ್ದೇನೆ. ಟೆನ್ಷನ್ ಆಗಬೇಡಿ, ಬಾಣಲೆ ಸ್ವಲ್ಪ ಅಡಿಯಲ್ಲಿ ಕಪ್ಪಾಗ್ತಾ ಉಂಟು. ಅದು ನೀರು ಹಾಕಿ ತೊಳೆಯುವಾಗ ಹೋಗ್ತದೆ. ಅಡಿ ಏನು ಇದಾದದಲ್ಲ, ಕರಂಚಿದ್ದಲ್ಲ, ಅಂದರೆ ಕಪ್ಪಾದದಲ್ಲ. ಅದು ಅದರ ನೊಳೆ ಹೆಚ್ಚು ಬಿಸಿಯಾಗಿ ಆ ರೀತಿ ಕಲರ್ ಆದದ್ದು. ನೋಡಿ, ಚೆಂದ ಮಾಡಿ ಹುರ್ಕೊಂಡು ಸ್ವಲ್ಪ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಪುನಃ 1-2 ನಿಮಿಷ ಚೆಂದ ಮಾಡಿ ರೋಸ್ಟ್ ಮಾಡಿ ಹುರ್ಕೊಳ್ತಾ ಇದ್ದೇನೆ. ಯಾಕಂದರೆ ಇದನ್ನು ಬೇಯಿಸ್ಲಿಕ್ಕಾಗಲಿ ಪುನಃ ತಂಬುಳಿಗೆ ಹಾಕಿ ಪುನಃ ಕುದಿಸ್ಲಿಕ್ಕಾಗಲಿ ಇಲ್ಲ. ಹಾಗಾಗಿ ಇದರಲ್ಲಿ ಎಷ್ಟು ಬೇಯ್ತದೋ ಅಷ್ಟು ಬೇಯಿಸ್ಕೊಳ್ಬೇಕು. ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೇನೆ, ಬೇರೆ ಏನೂ ಹಾಕ್ಕೊಳ್ಳಿಲ್ಲ. ನೀರೆಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ. ಎಣ್ಣೆ ಹಾಕಿದ್ರಿಂದ ಸ್ವಲ್ಪ ಹೊಗೆ ಬರ್ತಾ ಉಂಟು. ಚಂದ ಮಾಡಿ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ರೋಸ್ಟ್ ಆಗಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಗರಿ ಆಗುವಷ್ಟು ಹುರ್ಕೊಂಡ್ರೆ ಆಯಿತು. ಇವಾಗ ನಾನು ಅರ್ಧ ಕಡಿ ಫುಲ್ ಕಾಯಿ ತಗೊಂಡಿದ್ದೇನೆ. ಈಗ ನಾನು ಹೆರ್ದು ಉಳ್ದ ಕಾಯಿಯನ್ನು ನಾನು ತೋರಿಸ್ತಾ ಇರೋದು. ನೋಡಿ, ನಾನು ಕಾಯಿ ತುರಿಯನ್ನು ಇಷ್ಟು ತಗೊಂಡಾಗಿದೆ. ಅದರಲ್ಲಿ ಫುಲ್ ಅರ್ಧ ಕಾಯಿ ತಗೊಂಡಿದ್ದೆ, ಹೆರ್ದು ಬಿಟ್ಟು ಉಳ್ದ ಕಾಯಿಯನ್ನು ನಾನು ನಿಮಗೆ ತೋರಿಸಿದ್ದು. 1 ಮುಷ್ಟಿಯಷ್ಟು ಕಾಯಿ ತುರಿ ತಗೊಂಡಿದ್ದೇನೆ, ಫ್ರೆಶ್ ಕಾಯಿ ತುರಿ. ಇದಕ್ಕೆ 1 ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಹಸಿಮೆಣಸು, 1-2 ಬೀಜದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಚಂದ ನೈಸಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ. ನೋಡಿ, ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ಜಾರಲ್ಲಿ ಇದ್ದ ಮಿಶ್ರಣವನ್ನು ಹಾಕಿದ್ದಲ್ಲದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಒಂದು ಅರ್ಧ ಗ್ಲಾಸ್ನಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೇನೆ. ಹುಳಿ ಮಜ್ಜಿಗೆ ಇದ್ದರೆ ಹಾಕ್ಕೊಳ್ಳಿ, ಆಗ ಹುಣಸೆ ಹಣ್ಣು ಬೇಕು ಅಂತ ಇಲ್ಲ. ನನ್ನ ಹತ್ರ ಹುಳಿ ಮಜ್ಜಿಗೆ ಇರಲಿಲ್ಲ. ಇನ್ನು ಒಗ್ಗರಣೆ ಕೊಡಬೇಕು. ಇದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಒಂದು 5-6 ಕರಿಬೇವಿನ ಎಲೆ ಕೂಡ ಬೇಕು. ಇದು ಚಂದ ಚಟಪಟ ಅಂತ ಸಿಡಿಬೇಕು. ಸಾಸಿವೆ ಸಿಡಿಯದೆ ಹೋದರೆ ಕಹಿ ಬರ್ತದೆ. ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡಿದ್ದೇನೆ. ಇನ್ನು ಒಗ್ಗರಣೆಯನ್ನು ಪಾತ್ರೆಗೆ ಹಾಕ್ಕೊಂಡೆ, ಅಂದರೆ ತಂಬುಳಿಗೆ ಹಾಕ್ಕೊಂಡೆ. ಇದಕ್ಕೇನೆ ನಾವು ಹುರಿದಂತಹ ಬೆಂಡೆಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಚೆಂದಾಗಿ ಹುರ್ಕೊಂಡಿದ್ದೇನೆ. ಆಯಿತು, ನಮ್ಮದು ಬೆಂಡೆಕಾಯಿದು ತಂಬುಳಿ ರೆಡಿ ಆಯಿತು. ಇನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಕಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.